ಕರ್ನಾಟಕ ಟಿವಿ ವೀಕ್ಷಕರಿಗೆ ಸ್ವಾಗತ. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷಣಾ ಸಮಿತಿ ನಡೆಸಿದ ತಾಲೂಕು ಮಟ್ಟದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ 88ನೇ ಜನ್ಮದಿನದ ನೆನಪಿನಲ್ಲಿ ನಾಗರಿಕ ಹಕ್ಕು ರಕ್ಷಣಾ ದಿನವನ್ನು ಆಚರಿಸುವ ಸಂಬಂಧ ಕಾರ್ಯಕರ್ತರ ಪೂರ್ವಭಾವಿ ಸಭೆ ನಡೆಯಿತು. ಸೌದತ್ತಿ ಯಲ್ಲಮ್ಮನ ಪ್ರದೇಶಗಳಲ್ಲಿ ಸವರ್ಣೀಯ ಸಮುದಾಯಗಳು ತಳ ಸಮುದಾಯಗಳ ಹೆಣ್ಣು ಮಕ್ಕಳಿಗೆ ಬಟ್ಟೆ ನೀಡದೆ ಬೆತ್ತಲೆಯಾಗಿ ನಡೆಸಿಕೊಳ್ಳುತ್ತಿದ್ದ ದುಸ್ಥಿತಿಯನ್ನು ಕಂಡು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಅನಿಷ್ಟ ವ್ಯವಸ್ಥೆಯ ವಿರುದ್ಧ ಹೋರಾಡಿ ಮಹಿಳೆಯರಿಗೆ ಬಟ್ಟೆ ಕೊಡಿಸುವ ದಿಟ್ಟ ಹೋರಾಟಗಾರರು. ಅವರ ಸ್ಮರಣೆಯನ್ನು ಮರೆಯುವಂತದ್ದಲ್ಲ. ಹಾಗಾಗಿ ಜೂನ್ 9ರ ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ 88ನೇ ಜಯಂತಿಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ದಲಿತ ಸಂಘರ್ಷಣಾ ಸಮಿತಿಯ ರಾಜ್ಯ ವಿಭಾಗೀಯ ಸಂಚಾಲಕ ಕಾರಳ್ಳಿ ಶ್ರೀನಿವಾಸ್ ಅವರು ಕರೆ ನೀಡಿದರು. ನಾಯಕರು ಇಲ್ಲ, ಈ ನಮ್ಮ ತಾಲೂಕಿಂದ ಇವತ್ತೇನು 9ನೇ ತಾರೀಕು ಈ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನೆನಪಿನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ನಾಗರಿಕ ಹಕ್ಕು ರಕ್ಷಣಾ ದಿನ ಕಾರ್ಯಕ್ರಮದ ಮುಖಾಂತರ ಲಕ್ಷಾಂತರ ಭಾಗವಹಿಸಿ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀವಿ ಸರ್. ಪ್ರತಿ ಹಳ್ಳಿಯಲ್ಲೂ ನಾವು ಹೋಗಿ ಮಾತಾಡಿ ಒಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಒಂದು ಮನವಿ ಮಾಡಿದ್ದೀವಿ. ಈ ತಾಲೂಕಿನ ಎಲ್ಲ ದಲಿತ ಪರ ಸಂಘಟನೆ ಮುಖಂಡಗಳು, ಹೋರಾಟಗಾರರು, ಅಂಬೇಡ್ಕರ್ ಅನುಯಾಯಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ ಸರ್. ಮುಖಂಡರುಗಳು ಇಲ್ಲಿ ಸಭೆಯನ್ನು ಸೇರಿ ಈ ಒಂದು ಪತ್ರಿಕಾ ಹೇಳಿಕೆಯನ್ನು ನಾವು ಮಾಧ್ಯಮದ ಮೂಲಕ ವಿತರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಾಳೆ ಸೋಮವಾರ ಜೂನ್ 9ನೇ ತಾರೀಕು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 88ನೇ ಜನ್ಮದಿನ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಕರ್ನಾಟಕದಲ್ಲಿ ದಲಿತ ಚಳವಳಿಯನ್ನು ಕಟ್ಟಿದಂಥ ಪ್ರಮುಖರಲ್ಲಿ ಒಬ್ಬರು. ವಿಶೇಷವಾಗಿ ಅಸ್ಪೃಶ್ಯ ಸಮುದಾಯಗಳನ್ನು ಅಂಬೇಡ್ಕರ್ ವಿಚಾರಗಳಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಈ ನಾಡಿನಲ್ಲಿ ಒಂದು ಹೊಸ ಸಂಚಲನವನ್ನು ಹುಟ್ಟಲಿಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಕೊಡುಗೆ ಭಾಳ ದೊಡ್ಡದಿದೆ. ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಸೌದತ್ತಿ ಯಲ್ಲಮ್ಮನ ಅಲ್ಲಿ ದಲಿತರ ಹೆಣ್ಣುಮಕ್ಕಳು ಬೆತ್ತಲಾಗಿ ಹೋಗ್ತಾ ಇದ್ದರು. ಚಂದ್ರಗುತ್ತಿಯಲ್ಲಿ ಬೆತ್ತಲಾಗಿ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಪ್ರೊಫೆಸರ್ ಕೃಷ್ಣಪ್ಪನವರು ಮತ್ತು ಅವರ ಎಲ್ಲ ಸಂಗಡಿಗರು ಸೇರಿ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಆ ಹೆಣ್ಣು ಮಕ್ಕಳಿಗೆ ಬಟ್ಟೆಯನ್ನು ಉಡಿಸೋ ಮುಖಾಂತರ ಅವತ್ತು ಇದ್ದಂತಹ ಈ ಅನಿಷ್ಟ ಪದ್ಧತಿ ಏನು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷಣಾ ಸಮಿತಿಯ ಅಂಬೇಡ್ಕರ್ ವಾದ ತಾಲೂಕು ಪದಾಧಿಕಾರಿಗಳಾದ ಮೋಹನ್, ಶಿವ, ಮೂರ್ತಿ, ಚನ್ನಕೃಷ್ಣ, ಗುರುಪ್ರಸಾದ್, ವೆಂಕಟೇಶ್, ರಾಮು ಹಾಜರಿದ್ದರು.